ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಶ್ರೀನ ಇಷ್ಟೊಂದು ಪ್ರೀತಿಸು ಅವನ ಜೀವನ ಯಾರಿಂದಾನೂ ಹಾಳಾಗಬಾರ್ದು ಅಂತ ಫೀಲ್ ಮಾಡ್ಕೊಳ್ಳೋ ನಿಮ್ಮ ಮೇಲೆ ನಾನು ಕೋಪ ಮಾಡ್ಕೊಳ್ಳೋಕೆ ಸಾಧ್ಯನಾ ಹೇಳಿ? ಆದರೆ ನನ್ನ ನಡವಳಿಕೆಯಿಂದ ನಿನ್ಗೆ ಹರ್ಟ್ ಆಗಿರೋದು ನಿಜ ತಾನೆ? ಆ ಕ್ಷಣಕ್ಕೆ ಹರ್ಟ್ ಆಗೋದಂತೂ ನಿಜಾನೇ. ಎಷ್ಟೊಂದು ಸಲ ನಿಮ್ಮ ಹತ್ರ ಬಯಸ್ಕೊಂಡು ಕಣ್ಣೀರು ಹಾಕಿದ್ದೀನಿ. ಹಾಗಂತ ನನಗೆ ನಿಮ್ಮ ಬಗ್ಗೆ ಏನೂ ಬೇಜಾರಿಲ್ಲ. ನೀವು ದೊಡ್ಡವರು, ಶ್ರೀ ಮೇಲಿನ ಕನ್ಸರ್ನ್ ಮತ್ತು ನನಗೆ ಒಳ್ಳೇದಾಗಲಿ ಅಂತಲೇ ಬೈದಿರ್ತೀರ ಅಲ್ವಾ? ಶ್ರೀ ಮನೆಗೆ ಬಂದಿರೋದಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಸಂಭ್ರಮದಿಂದ ಇದ್ದಾರೆ. ನೀವು ಮಾತ್ರ ಹೀಗೆ ಒಂಟಿಯಾಗಿರೋದು ತಪ್ಪಲ್ವಾ? ಹೌದು ಮಾಮ್, ನೀವು ಈ ರೀತಿ ಒಂಟಿಯಾಗಿರೋದು, ಮೌನವಾಗಿರೋದನ್ನ ನೋಡಿದ್ರೆ ತುಂಬ ಹಿಂಸೆ ಆಗುತ್ತೆ ಮಾಮ್. ಇದನ್ನೆಲ್ಲ ಇವತ್ತೇ ಈ ಕ್ಷಣನೇ ಬಿಟ್ಬಿಡಿ. ನೀವು ಮುಂಚೆ ನನ್ನ ಜೊತೆ ಹೇಗಿದ್ರು ಹಾಗೆ ನಗ್ನಾಗ್ತಾ ಇರ್ಬೋದಲ್ವಾ ಮಾಮ್? ಪ್ಲೀಸ್ ಮಾಮ್. ಪ್ಲೀಸ್ ಅತ್ತೆ, ಹಳೇದನ್ನೆಲ್ಲ ಮರೆತು ಈ ತಬ್ಲಿ ಹುಡುಗಿನ ಸೊಸೆ ಅಂತ ಒಪ್ಕೋತೀರಾ? ಕಪಾಳಕ್ಕೆ ಹಾಕ್ತೀನಿ ತಬ್ಲಿ ಗಿಬ್ಲಿ ಅಂದರೆ. ನಾವು 6 ಜನ ಅಮ್ಮಂದಿರ್ಬೇಕಾರೆ ನೀನು ಹೇಗೆ ತಬ್ಲಿ ಆಗ್ತೀಯಾ? ಇವತ್ತಿಂದ ಶ್ರೀ ನಮ್ಮೆಲ್ರಿಗೂ ಹೇಗೋ ನೀನು ಹಾಗೇನೆ. ಥ್ಯಾಂಕ್ ಗಾಡ್, ಫೈನಲಿ ನಮ್ಮ ಬೇಬಿ ಮಮ್ಮು ಜಾನು ಒಪ್ಕೊಂಡ್ರು. ನಾನು ಯಾಕೆ ಒಪ್ಕೊಳ್ಳೋದು? ಅವಳೇ ನನ್ನ ಕ್ಷಮಿಸಿದ್ದಾಳೆ, ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಂತೆ ಇದು ಥ್ಯಾಂಕ್ಸ್ ಅಂತ ಇಲ್ಲ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಜಾಣಿ. ಅದಕ್ಕೆ ಅಲ್ವಾ ನಿಮ್ಮ ಈ ಮಗ ಈ ಜಾಣೆಯಿಂದ ಬಿದ್ದು ಕಟ್ಕೊಂಡಿದ್ದು. ಸೊ ನಾನು ಜಾಣನೇ. ಹೌದಪ್ಪ, ನೀನು ಜಾಣನೆ. ಅದನ್ನ ಹೇಳ್ಬೇಕಾ ನಿನಗೆ? ಥ್ಯಾಂಕ್ ಯು. ಎಲ್ಲಿದೆ ವಸುಪ್ರಸಾದ? ಎಲ್ಲಿಂದನೂ ತರ್ತಾನೆ ಇದ್ದೀಯಲ್ವಾ? ನಿಂಗೆ ಊಟನೇ ಬೇಡ. ಕಲಾಕ, ಪ್ರಸಾದದ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಬಿಡ್ತು ಅನ್ನಿ. ಬಿಟ್ಟು ಈ ಬೀದಿ ಕೊನೆಯಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗಿದ್ದೆ. ಶ್ರೀನು ಮನೆಗೆ ವಾಪಸ್ ಬಂದಾಯ್ತು. ಜಾನ್ವಿನು ಸಂತೋಷವಾಗಿ ಓಡಾಡ್ಕೊಂಡಿದ್ದಾಳೆ. ಅದಕ್ಕೆ ಅವರಿಬ್ಬರ ಹೆಸರಲ್ಲೇ ಅಭಿಷೇಕ ಕೊಟ್ಟಿದ್ದೆ. ಇಷ್ಟು ಚಿಕ್ಕ ವಯಸ್ಸಾದ್ರೂ ಎಷ್ಟು ಒಳ್ಳೆ ಗುಣ, ದೊಡ್ಡ ಮನ್ಸೆ ನಿಂದು. ನಮ್ಮ ಅತ್ತೆಗೂ ಹೀಗೆ ಇದ್ದೀರಾ, ಎಷ್ಟು ಚೆನ್ನಾಗಿರೋದು. ಪ್ಲೀಸ್ ಕಲಾಕ, ಅತ್ತೆ ಬಗ್ಗೆ ಏನೂ ಮಾತಾಡಬೇಡಿ. ನನಗೇನೇ ಒಳ್ಳೆ ಗುಣಗಳು ಬಂದಿದ್ರು ಅದು ಅತ್ತೆ ಕೊಟ್ಟಿರೋ ಸಂಸ್ಕಾರದಿಂದ. ಅಷ್ಟಕ್ಕೂ ಈಗ ಅತ್ತೆ ಏನು ಮಾಡಿದ್ರು ಅಂತ ನೀವು ಹೀಗೆ ಮಾತಾಡ್ತಿದ್ದೀರಾ? ಇದು ಇವತ್ತಿನ ನೋವು ಅಲ್ಲ ಬಿಡು. ಅತ್ತೆ ದುಡುಕ್ ಸ್ವಭಾವದಿಂದ, ಹಠದಿಂದ ಎಷ್ಟೋ ವರ್ಷದಿಂದ ಸಂಕಟಗಳನ್ನ ಅನುಭವಿಸ್ತಾ ಬಂದಿರೋರು ನಾವು. 1-2 ಅತ್ತೆನೇ ಕಂಪ್ನಿ ಜವಾಬ್ದಾರಿ ಎಲ್ಲ ತಗೊಂಡಿದ್ರು ವಸು. ಕೆಲಸಗಾರರು ಕಂಟ್ರೋಲಿಗೆ ಸಿಗ್ಬೇಕಾಗಿತ್ತು. ಅದಕ್ಕೆ ಅಲ್ಲಿ ಅಧಿಕಾರ ಚಲಾಯಿಸೋದು, ದರ್ಪ ತೋರಿಸೋದು ಎಲ್ಲ ನ್ಯಾಯನೇ. ಆದರೆ ಇಲ್ಲಿ ಮನೇಲಿ ಸಂಬಂಧಗಳ ಮಧ್ಯೆ ಮಿಲಿಟ್ರಿ ಆಫೀಸರ್ ಥರ ನಡ್ಕೊಂಡ್ಬಿಟ್ರು. ಅದೇ ಸಮಸ್ಯೆ ಆಗಿದ್ದು ಕಣೆ ವಸು. ಹೆಣ್ಣು ಎಷ್ಟೇ ಸಾಧಿಸಿದ್ರು ಕರ್ಣೆ ಬದುಕಬಾರ್ದು ಅಂತಾರೆ. ಆದರೆ ನಮ್ಮ ಅತ್ತೆ ಛೆ, ಇವ್ರು ಅತಿಯಾಗಿ ಶಿಸ್ತಿಂದಾನೆ ಗಂಡು ಮಕ್ಳೆಲ್ಲ ಮನೆ ಬಿಟ್ಟು ಹೋಗೋ ಥರ ಆಯ್ತು. ನೋಡು, ಈ ಮನೆಗೆ ಗಂಡಕ್ಕೆ ಇಲ್ಲ. ನಮ್ಮ ಶ್ರೀ ಕೂಡ ಇವ್ರು ಅತಿಯಾಗಿ ಶಿಸ್ತಿಂದಾನೆ ಬೇಸತ್ತು ಹೋಗಿತ್ತಾನೆ. ಕಲಾಕ, ಈಗ ಯಾಕೆ ಆ ಮಾತೆಲ್ಲ? ಏನೋ ಕೆಟ್ಟಗಳಿಗೆ ಶ್ರೀ ಮನೆ ಬಿಟ್ಟು ಹೋಗಿದ್ದ. ಆದರೆ ಈಗ ದೇವಸ್ಥಾನದಿಂದ ಮನೆಗೆ ವಾಪಸ್ ಬಂದಿದ್ದಾನೆ ತಾನೆ. ಮತ್ತೆ ನಿಮ್ಗೆ ಯಾಕೆ ಅತ್ತೆ ಬಗ್ಗೆ ಕಂಪ್ಲೇಂಟು? ಅವನೇನೋ ವಾಪಸ್ ಬಂದ್ಬಿಟ್ಟ. ಮಿಕ್ಕವ್ರು ಬರ್ಬೇಕಲ್ಲ, ಹೊರಗೆ ಹಾಕ್ತವ್ರು, ಬಿಟ್ಟು ಹೋದವರು. ಅವರು ಶ್ರೀತರ ಯೋಚನೆ ಮಾಡ್ಬೇಕಲ್ಲ. ಅವ್ರು ಯಾರು ಬರಲ್ಲ ಬಿಡು ವಸು. ನಾವೇ ಮುಖ ನೋಡ್ಕೊಂಡು ಸಾಯ್ಬೇಕು. ಇವ್ರು ತಗೊಂಡಿದ್ದ ನಿರ್ಧಾರಕ್ಕೆ ನಾವುಗಳು ಬಲಿಪಶು. ಗಂಡಂದ್ರು ಬಿಟ್ಟು ಹೋದ್ಮೇಲೆ ಜೊತೆಲೇ ಇಟ್ಕೊಂಡು ಬದುಕನ್ನ ರೂಪಿಸಿದ್ರು ಅಂತ ಅನ್ಕೋಬೇಕು ನೋಡ್ದವ್ರು. ಆದ್ರೆ ಇವ್ರು ಬದುಕು ರೂಪಿಸ್ಲಿಲ್ಲ, ಬದುಕಿನ ರೂಪನೇ ಕೆಡಿಸ್ಬಿಟ್ರು. ಗಂಡ ಬಿಟ್ಟು ಹೋಗಿದ್ದಕ್ಕೆ ತಾನೆ ಇವ್ರನ್ನ ಅವಲಂಬಿಸೋ ಹಾಗಾಗಿತ್ತು. ಜೊತೆಲೇ ಇದ್ದಿದ್ರೆ ಇರಕ್ ಬಿಡ್ಬೇಕಲ್ಲ. ಇವ್ರ ಪ್ರಾಮುಖ್ಯತೆ ಕಡಿಮೆ ಆಗ್ಬಿಡುತ್ತಲ್ಲ. ಒಬ್ರೊಬ್ರಿಗೆ ಹುಚ್ಚು, ದೊಡ್ಡ ಮನುಷ್ಯರು ಅನ್ನಿಸ್ಕೊಳಕ್ಕೆ. ಬದುಕನ್ ಕೆಡಿಸಿ ಬೆನ್ನನ್ ಸೌರಿ ಸಾಂತ್ವನ ಹೇಳೋದು, ನಾನಿದ್ದೀನಿ ಅಂತ. ಅತ್ತೆಯಿಂದಾನೆ ಕಣೆ ಬಸ್ಸು ನಮ್ಮ ಬದುಕೆಲ್ಲ ಹಾಳಾಗಿತ್ತು. ಅವರೇ ನಮ್ಮ ಬದುಕಕ್ಕೆ ಶಾಪ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಜಾನು, ಬೇಬಿ ಮಮ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಅನ್ಕೊಂಡಿದ್ದೆ, ಆದ್ರೆ ನೋಡು ಎಷ್ಟು ಬೇಗ ನಾರ್ಮಲ್ ಆಗಿಬಿಟ್ರು. ಅವ್ರು ನನ್ನನ್ನು ಒಪ್ಕೊಂಡಿದ್ದಂತೂ ದೊಡ್ಡ ಮಿರಾಕಲ್ಲೇ ಅಲ್ವಾ? ಅಯ್ಯೋ, ನನ್ನ ಮುದ್ದು ಪೆದ್ದ ಹುಡುಗಿಗೆ ನನ್ನ ಬೇಬಿ ಮಮ್ ಏನೋ ಅಂತ ಅರ್ಥ ಆಗಿಲ್ಲ ಅನ್ಸುತ್ತೆ. ಏನು ಗೊತ್ತಾ, ನನ್ನ ಬೇಬಿ ಮಮ್ಮು ತುಂಬಾ ಒಳ್ಳೆಯವರು, ಆದರೆ ಪಾಪ ಅವ್ರ ಗಂಡನ ಮನೇಲಿ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ. ದುಡಿದೇ ಇರೋ ಗಂಡ, ಅದು ಬೇರೆ ಯಾವುದ್ರ ಜೊತೆ ಅಫೇರ್ ಇತ್ತಂತೆ. ಅದಕ್ಕೆ ಆ ಫ್ರಸ್ಟ್ರೇಷನ್ದ ಗಂಡನ ಮನೆ ಬಿಟ್ಟು ಬಂದಿದ್ದಾರೆ. ಅದು ಅಲ್ಲದೆ ನನ್ನ ಮಗನ ಮದುವೆಯಾಗಿ ಬರೋ ಹುಡುಗಿ ಎಲ್ಲಿ ಕಾನೂನು ಮಾತಾಡಿ ನನ್ನ ಮನೆ ಬಿಟ್ಟು ಓಡಿಸ್ತಾಳೋ ಅನ್ನೋ ಇನ್ಸೆಕ್ಯೂರಿಟಿ ಅವ್ರಿಗೆ. ಅದಕ್ಕೆ ನಿನ್ನ ಜೊತೆ ಅಷ್ಟು ರೂಢಾಗಿ ಬಿಹೇವ್ ಮಾಡ್ತಿದ್ರು. ಆದರೆ ಇವಾಗ ನೋಡು, ನನ್ನ ಜಾನು ಏನಂತ ಅವ್ರಿಗೆ ಅರ್ಥ ಆಗಿದೆ. ಅದಕ್ಕೆ ಇಷ್ಟು ಬೇಗ ನಿನ್ನ ಜೊತೆ ಕಾಂಪ್ರಮೈಸ್ ಆಗಿದ್ದಾರೆ. ದಟ್ ಈಸ್ ಮೈ ಬೇಬಿ ಮಾಮ್. ಅರ್ಥ ಆಯ್ತಾ ನನ್ನ ರಾಜ್ಕುಮಾರಿಗೆ? ಗೊತ್ತಾಯ್ತಪ್ಪ ರಾಜ್ಕುಮಾರ, ಸ್ವಲ್ಪ ಟೈಮ್ ಸಿಕ್ಬಿಟ್ರೆ ಸಾಕು ಅಮ್ಮನ ಹೋಗ್ಲಕ್ ಶುರು ಮಾಡ್ಬಿಡ್ತೀಯ ನೀನು. ಯಾಕೆ ಜಲಸ? ನಿನಗೆ ಹಾಗನ್ಸುತ್ತಾ? ಅಪರಂಜಲಿ ಕಲ್ಮಶ ಇರಲ್ಲ. ಅಪ್ಪಪ್ಪ, ಹೋಗ್ಲಿ ಹೋಗ್ಲಿ ಅಟ್ಟಕ್ಕೆ ಏರ್ಸೋದನ್ನ ಕಲ್ಪಿಟ್ಟಿದ್ಯಾ ಅಲ್ವಾ ನೀನು? ಆಯ್ತು, ಈಗ ಮ್ಯಾಟರಿಗೆ ಬರೋಣ. ಎಸ್, ಬೇಬಿ ಅತ್ತೆ ಸಂತೋಷವಾಗಿದ್ದಾರೆ ಅಂತ ನೀನ್ ಖುಷಿಯಾಗಿದೆಯಾ ಅಲ್ವಾ? 100%. ಹಾಗಾದ್ರೆ ನಾನು ಏನ್ ಹೇಳಿದ್ರು ಕೇಳ್ತೀಯಲ್ಲ? ಆಫ್ ಕೋರ್ಸ್ ಮೈ ಡಾರ್ಲಿಂಗ್. ಹಾಗಾದ್ರೆ ನನ್ನ ಪ್ಲಾನಿಗೆ ಅಪ್ರೂವಲ್ ಕೊಡು. ಯಾವ ಪ್ಲಾನು? ಮಾವನ್ನ ಮನೆ ಕಟ್ಸೋ ಪ್ಲಾನು. ಹೇಗೂ ಅತ್ತೆಗೂ ಮಾವ ಮನೆಗೆ ಬರೋದೇ ಇಷ್ಟ ಅಂತ ಕನ್ಫರ್ಮ್ ಆಯ್ತಲ್ಲ, ನಿಂದೇನು ಪ್ರಾಬ್ಲಮ್ಮು? ಪ್ಲೀಸ್ ಒಪ್ಕೋ ಶ್ರೀ, ಪ್ಲೀಸ್ ಕಣೋ. ಹೋಗೋ, ಇನ್ನು ಕಾಯೋ ತಾಳ್ಮೆ ನನಗಿಲ್ಲ. ನೀನು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನು? ಮಾವ, ನಾನು ಜಾಹ್ನವಿ, ನಿಮ್ಮ ಮಗ ಶ್ರೀನಿಧಿ ಹೆಂಡತಿ. ಅವ್ರು ಹಠ ಮಾಡ್ತಿದ್ದಾರೆ ನೀವು ಮನೆಗೆ ಬರೋ ತನಕ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಯಾರ ಹತ್ರನೂ ಮಾತಾಡಲ್ಲ ಅಂತ. ನೀವು ಪ್ಲೀಸ್ ಎಲ್ಲೇ ಇದ್ರು ಬೇಗ ಮನೆಗೆ ಬನ್ನಿ ಅಂತ ಫೇಸ್ಬುಕ್ಕಲ್ಲಿ ಹಾಕ್ಬಿಡ್ತೀನಿ. ಓಯ್, ಫೇಸ್ಬುಕ್ಕಲ್ಲಿ ಹಾಕ್ತೀಯಾ? ಹೌದಾ? ಹೌದು, ಎಲ್ಲಿ ಪೋಸ್ಟ್ ಮಾಡು ನೋಡೋಣ. ಮಾಡ್ತೀನಿ. ಸರಿ 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 ಸರಿ. ಎಲ್ಲಿ ಹುಡುಕ್ತೀಯ? ಸಾರಿ ಶ್ರೀ, ಪ್ಲೀಸ್ ಒಪ್ಕೊಳ್ಳೋ. ಪ್ಲೀಸ್ ಶ್ರೀ. ಇವ್ರು ತಗೊಂಡಿದ್ದ ನಿರ್ಧಾರಕ್ಕೆ ನಾವುಗಳು ಬಲಿಪಶು. ಗಂಡಂದ್ರು ಬಿಟ್ಟು ಹೋದ್ಮೇಲೆ ಜೊತೆಲೇ ಇಟ್ಕೊಂಡು ಬದುಕನ್ನ ರೂಪಿಸಿದ್ರು ಅಂತ ಅನ್ಕೋಬೇಕು ನೋಡ್ದವ್ರು. ಆದ್ರೆ ಇವ್ರ ಬದುಕು ರೂಪಿಸ್ಲಿಲ್ಲ, ಬದುಕಿನ ರೂಪನೇ ಕೆಡಿಸ್ಬಿಟ್ರು. ಗಂಡ ಬಿಟ್ಟು ಹೋಗಿದ್ದಕ್ಕೆ ತಾನೆ ಇವ್ರನ್ನ ಅವಲಂಬಿಸೋ ಹಾಗಾಗಿತ್ತು. ಜೊತೆಲೇ ಇದ್ದಿದ್ರೆ ಇರಕ್ ಬಿಡ್ಬೇಕಲ್ಲ, ಇವ್ರ ಪ್ರಾಮುಖ್ಯತೆ ಕಡಿಮೆ ಆಗ್ಬಿಡುತ್ತಲ್ಲ. ಒಬ್ರೊಬ್ರಿಗೆ ಹುಚ್ಚು, ದೊಡ್ಡ ಮನುಷ್ಯರು ಅನ್ನಿಸ್ಕೊಳಕ್ಕೆ. ಬದುಕನ್ ಕೆಡಿಸಿ ಬೆನ್ನನ್ ಸೌರಿ ಸಾಂತ್ವನ ಹೇಳೋದು, ನಾನಿದ್ದೀನಿ ನಾನಿದ್ದೀನಿ ಅಂತ. ಅತ್ತೆಯಿಂದಾನೆ ಕಣೆ ಬಸ್ಸು ನಮ್ಮ ಬದುಕೆಲ್ಲ ಹಾಳಾಗಿತ್ತು. ಅವರೇ ನಮ್ಮ ಬದುಕಕ್ಕೆ ಶಾಪ. ಅಜ್ಜಿ ಮಾತ್ರೆ. ಅಜ್ಜಿ, ಅಜ್ಜಿ, ಮಲಗ್ಬಿಟ್ಟಿದ್ದಾರಾ? ಮಾತ್ರೆನೇ ತಗೊಂಡಿಲ್ಲ.
ನೆಮ್ಮದಿಯಾಗಿ ಮಲಗಿದ್ದವ್ರಿಗೆ ಮಾತ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಏನ್ ಬರ್ತಿದ್ದಾರೆ ಲೆಟರ್ ಜಾನ್ವಿ? ಸ್ವಲ್ಪ ಓದ್ ಹೇಳು. ನೀವೆಲ್ಲರೂ ನನಗೆ ಮಕ್ಕಳೇ, ಅದಕ್ಕೆ ಪ್ರೀತಿಯಿಂದ ನಿಮಗೊಂದು ವಿಷಯ ತಿಳಿಸ್ತೀನಿ. ನನಗೆ ನಿಮ್ಮೆಲ್ಲರನ್ನೂ ಕಂಡರೂ ತುಂಬ ಇಷ್ಟ, ತುಂಬ ಪ್ರೀತಿ. ನೀವೆಲ್ಲರೂ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಅದೇ ನನ್ನ ಆಸೆ. ಅದು ಶಿಸ್ತಿನಿಂದ ಮಾತ್ರ ಸಾಧ್ಯ ಅನ್ನೋದು ನನ್ನ ನಂಬಿಕೆ, ನನ್ನ ವಿಶ್ವಾಸ. ಆದರೆ ನನ್ನ ಅತಿಯಾದ ಶಿಸ್ತೆ ನಿಮಗೆಲ್ಲ ಹೊರೆ ಆಗ್ಬಿಡ್ತು. ಈಗ ಈ ಅತಿ ಎನ್ನಬಹುದಾದ ಕೆಲವು ಗುಣಗಳನ್ನು ನಾನೇ ಕಡಿಮೆ ಮಾಡ್ಕೊಂಡಿದ್ದೀನಿ, ಅದರಿಂದ ಆದ ತಪ್ಪುಗಳನ್ನು ತಿದ್ಕೊಂಡಿದ್ದೀನಿ. ಆದರೆ ತುಂಬ ವರ್ಷಗಳ ಹಿಂದೆ ನನ್ನ ಈ ಅತಿಯಾದ ಶಿಸ್ತಿನಿಂದ, ನಂಬಿಕೆಗಳಿಂದ ನಿಮ್ಮೆಲ್ಲರಿಗೂ ನೋವು ಮಾಡಿಬಿಟ್ಟಿದ್ದೀನಿ. ನಿಮ್ಮ ಸಂತೋಷನ, ನೆಮ್ಮದಿನ ದೂರ ಮಾಡಿಬಿಟ್ಟಿದ್ದೀನಿ. ತಪ್ಪಾಗಿದೆ, ನನ್ನಿಂದ ಒಪ್ಕೋತೀನಿ. ಬರೀ ಒಪ್ಕೊಂಡ ತಕ್ಷಣ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇಲ್ಲ. ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅನಿಸ್ತಿದೆ. ನೀವೆಲ್ಲರೂ ಈಗ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳೋ ಅಷ್ಟು ದೊಡ್ಡವರಾಗಿದ್ದೀರ, ಪ್ರಬುದ್ಧರಾಗಿದ್ದೀರ. ನಿಮ್ಗೆ ಯಾರಿಗೂ ಈಗ ನನ್ನ ಅಗತ್ಯ ಇಲ್ಲ ಅಂತ, ಅದು ನನಗೂ ಸಂತೋಷ. ಈ ವಯಸ್ಸಿನಲ್ಲಿ ನಾನು ಎಲ್ಲ ಬಂಧನಗಳಿಂದ ಮುಕ್ತರಾಗಿ ತೀರ್ಥಯಾತ್ರೆ ಹೋಗೋ ಮನಸ್ಸಾಗಿದೆ. ನಿಮಗೆಲ್ಲ ಹೇಳಿ ಹೋಗೋಣ ಅಂತಾನೇ ಇದ್ದೆ, ಆದರೆ ತಿಳಿಸಿ ಹೋಗೋಕ್ಕೆ ನೀವು ಬಿಡಲ್ಲ. ಹಾಗಾಗಿ ಈ ಪತ್ರ. ಆತಂಕ ಬೇಡ, ನಾನು ಮನೆ ಬಿಟ್ಟು ಹೋಗ್ತಿಲ್ಲ. ಜೀವಕ್ಕೆ ಯಾವ ತೊಂದರೆ ಮಾಡ್ಕೊಳ್ಳೋ ಉದ್ದೇಶದಿಂದನೂ ಹೋಗ್ತಿಲ್ಲ. ಆಗಾಗ ಬರ್ತಿದ್ದೀನಿ. ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ. ಬರ್ತೀನಿ ಮಕ್ಕಳೇ. ಇಂತಿ ಪ್ರೀತಿಯಿಂದ ಅನ್ನಪೂರ್ಣ. ಅಮ್ಮ ಯಾಕೆ ಇಂಥ ನಿರ್ಧಾರಕ್ಕೆ ಬಂದರು? ನನ್ನಿಂದ ನಿಮ್ಮೆಲ್ರಿಗೂ ನೋವಾಗಿದೆ, ನಿಮ್ಮ ಖುಷಿನೆಲ್ಲ ಕಿತ್ಕೊಂಡಿದ್ದೀನಿ ಅಂತ ಬರ್ದಿದ್ದಾರೆ. ಯಾಕಕ್ಕ? ಅಮ್ಮನಿಗೆ ಯಾರೋ ಆ ಥರ ಹೇಳಿರ್ಬೇಕು. ನೊಂದ್ಕೊಂಡು ಅಮ್ಮ ಈ ನಿರ್ಧಾರಕ್ಕೆ ಬಂದಿದ್ದಾರೆ.
ಈ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಯಾರು ಅಂತ ಪತ್ತೆ ಹಚ್ತೀನಿ. ಕಾದಿದವ್ರ ಗ್ರಾಚಾರ. ಬೇಬಿ ಅತ್ತೆ, ನಾವೀಗ ತಲೆ ಕೆಡ್ಸ್ಕೋಬೇಕಾಗಿರೋದು ಅಜ್ಜಿ ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಕಾರಣ ಯಾರು ಅಂತ ಅಲ್ಲ. ಅಜ್ಜಿ ಬೆಳಗ್ಗೆನೆ ಎದ್ದು ಹೋಗೋ ಪ್ಲಾನು. ಹೇಗಾದರೂ ಮಾಡಿ ನಾವು ಅದನ್ನು ತಡಿಬೇಕು. ಒಂದ್ಸಲ ತಡಿಬಹುದು, 2 ಸಲ ತಡಿಬಹುದು ಜಾನ್ವಿ. ಆದರೆ ಅತ್ತೆ ಈ ಥರ ನಿರ್ಧಾರ ಮಾಡಿದ್ದಾರೆ ಅಂದರೆ ಅವ್ರು ನಮ್ಮ ಮಾತು ಕೇಳ್ತಾರಾ? ಕೇಳೋ ಹಾಗೆ ಮಾಡೋಣ. ಯಾರ್ದೋ ಮಾತಿಂದ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ. ಆ ನೋವನ್ನು ಮರ್ತು ಹೋಗೋ ಹಾಗೆ ಮಾಡೋಣ. ನಾ ಶ್ರೀ ಹತ್ರ ಮಾತಾಡ್ತೀನಿ. ಎಲ್ಲರೂ ಪ್ಲಾನ್ ಮಾಡಿ ಅಜ್ಜಿ ಈ ಮನೆಯಿಂದ ಬಿಟ್ಟು ಹೋಗೋದನ್ನ ಮರ್ತು ಹೋಗೋ ಹಾಗೆ ಮಾಡೋಣ. ಏನ್ ಮಾಡೋಣ ಅಂತ್ಯ? ಸೆಲೆಬ್ರೇಷನ್. ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅಂತಲೇ ವಸು. ಏನು ಸೆಲೆಬ್ರೇಷನ್ ಜಾನ್ವಿ? ಯಾರಿದು? ಗುಡ್ ಮಾರ್ನಿಂಗ್. ಅಲ್ಲ ಅಲ್ಲ ಅಲ್ಲ, ಕಲರ್ಫುಲ್ ಮಾರ್ನಿಂಗ್ ಅತ್ತೆ. ಏನಿದೆಲ್ಲ? ಬಲೂನ್ಗಳು. ಅಷ್ಟು ಗೊತ್ತಾಗ್ಲಿಲ್ವಾ? ಅದು ನನಗೂ ಕಾಣಿಸ್ತಿದೆ. ನನ್ ರೂಮ್ ಮುಂದೆ ಇದೆಲ್ಲ ಯಾಕೆ ತಗೊಂಡ್ ಬಂದು ನಿಂತಿದೀಯಾ? ಅಯ್ಯೋ, ಯಾಕೆ ನಿಂತಿದ್ದೀನಿ? ಆ ಜಾನ್ವಿ ಇದನ್ನೆಲ್ಲ ಹೀಗೆ ಹಿಡ್ಕೊಂಡು ನಿಂತ್ಕೊಳಕ್ ಹೇಳಿದ್ಲು, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಅವಳೇ ನನಗೆ ತಂದ್ಕೊಟ್ಬಿಟ್ಟು ಒಂದೊಂದ್ರ ಮೇಲೂ ಸಾರಿ ಅಂತ ಬರೆಯಕ್ ಹೇಳಿದ್ರು. ರಾತ್ರಿ ಇಡೀ ಇದ್ರ ಮೇಲೆ ಸಾರಿ ಕ್ಷಮಿಸಿ ಅಂತ ಬರ್ದು ನನ್ನ ಕೈಯೆಲ್ಲ ನೋವು ಬಂದ್ಬಿಡ್ತು ಅತ್ತೆ. ಪೂರ್ತಿ ರಾತ್ರಿ ನಿದ್ದೆ ಮಾಡಿಲ್ಲ ಗೊತ್ತಾ ನಿಮ್ಗೆ? ಆದ್ರೆ ಯಾಕೆ ಬರೆಯಕ್ ಹೇಳಿದ್ಲು? ನಾನೇನೋ ತಪ್ಪು ಮಾಡಿರ್ಬೇಕು, ಅದಕ್ಕೆ ಬರೆಯಕ್ ಹೇಳಿದಾಳೆ. ನನಗೆ ನೆನಪೇ ಆಗ್ತಿಲ್ವಲ್ಲ. ನಿಮ್ ವಿಷಯದಲ್ಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಸಾರಿ ಅತ್ತೆ. ಕಲಾ ನನ್ನ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದ್ದನ್ನ ವಸು ಜಾನ್ವಿಗೆ ಹೇಳಿರ್ಬೇಕು. ಅದಕ್ಕೆ ಜಾನ್ವಿ ಕಲಾಗೆ ಬೈದಿರ್ತಾಳೆ. ಆದರೂ ಎಷ್ಟು ಒಳ್ಳೆ ಮಗು ಜಾನ್ವಿ. ನಾನು ಅವರ ಮಾತುಗಳನ್ನ ಕೇಳಿಸ್ಕೊಂಡಿರೋದು ಅವಳಿಗೆ ಗೊತ್ತಿಲ್ಲ. ಆದರೂ ನನ್ನ ಬೆನ್ನ ಹಿಂದೆ ಮಾತಾಡಿದ್ದಕ್ಕೂ ಕ್ಷಮೆ ಕೇಳಿಸ್ತಿದ್ದಾಳೆ. ಈ ಮನೆಯಲ್ಲಿರೋ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ಕುಟುಂಬನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಆ ಮಗುಗಿದೆ. ಇನ್ನು ನಾನು ಮನೆ ಬಿಟ್ಟು ಹೋದರೂ ಇವರನ್ನೆಲ್ಲ ಜಾನ್ವಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆನೂ ನನಗಿದೆ. ಥ್ಯಾಂಕ್ಸ್ ಜಾನ್ವಿ. ಅತ್ತೆ ಅತ್ತೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಏನಿಲ್ಲ, ನೀವೇನೋ ಸುಳ್ಳು ಹೇಳ್ತಿದ್ದೀರಾ. ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀವ್ ಯಾವ್ದೋ ಸೀರಿಯಸ್ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ. ಏನಿಲ್ಲ, ಜಾನ್ವಿ ಯಾಕೆ ನಿನ್ ಕೈಯಲ್ಲಿ ಇದನ್ನ ಬರೆಸಿದ್ಲು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ನನ್ಗೂ ಗೊತ್ತಾಗ್ತಿಲ್ಲ. ತಡೀರಿ, ಜಾನ್ವಿನ ಕೇಳ್ತೀನಿ. ಒಂದ್ ನಿಮಿಷ. ವಸು ವಸು, ಮನೆ ಬಿಟ್ಟು ಹೋಗ್ತಿದ್ದೀನಿ. ಒಂದ್ಸಾರಿ ಶ್ರೀ ಮುಖನ ನೋಡ್ಕೊಂಡೇ ಹೋಗ್ತೀನಿ. ಹೇಗೂ ಇನ್ನೂ ಅವನು ಮಲಗಿರ್ತಾನೆ. ಅತ್ತೆ ಬಂದರು.
ಬೇಬಿ ಏನಿದೆಲ್ಲ? ಏನಿವತ್ತು ಎಲ್ಲರೂ ಇಷ್ಟು ಬೇಗ ಎದ್ದು ಇಷ್ಟೆಲ್ಲ ತಯಾರಿ ಮಾಡ್ತಿದ್ದೀರಾ? ಇವತ್ತು ಯಾವುದೋ ಹಬ್ಬ ಇಲ್ವಲ್ಲ? ಗೊತ್ತಿಲ್ವಾ? ನಿಜವಾಗ್ಲೂ ನಿನ್ ನೆನಪಿಲ್ವಮ್ಮ? ಗೊತ್ತಿಲ್ಲದೆ ಇರೋದಕ್ಕೆ ನೀನು ಕೇಳ್ತಿರೋದು ಏನಕ್ಕೆ ಇದೆಲ್ಲ ಅಂತ. ಸೆಲೆಬ್ರೇಷನ್. ಯಾವ ಕಾರಣಕ್ಕೆ? ಕಾರಣನ ಮಾಲ್ತಿಯಕ್ಕೆ ಏನೋ ಹೇಳ್ತಿದ್ರು, ಕೇಳ್ಕೊಂಡು ಬರ್ತೀನಿ. ಮಾಲ್ತಿಯಕ್ಕೆ ಅಮ್ಮ ನಿಮಗೆ ಕಳ್ಸಿದ್ದಾರೆ ನೋಡಿ. ಶ್ರೀ, ಜಾನ್ವಿ, ಗುಡ್ ಮಾರ್ನಿಂಗ್ ಅಜ್ಜಿ. ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಅಜಯ್. ಏನು ಏನಿದೆಲ್ಲ?